ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈ ಅಧಿಕಾರದಿಂದ ಕೆಳಗಿಳಿದಾದ ಮೇಲೆ ಕೊಟ್ಟಿರುವಂಥ ಮೊದಲ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ ಇದು. ಪಂಚ ಗ್ಯಾರಂಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಇದು ಸಿದ್ದರಾಮಯ್ಯನವರ ಪೋಸ್ಟ್. ಮುಂದಿನ 2 ವರ್ಷ ಮಾತ್ರ ಅಲ್ಲ, ಮುಂದಿನ ಚುನಾವಣೆಯಲ್ಲೂ ಕೂಡ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಅದಾದ ಮೇಲೂ ಕೂಡ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ. ಆದರೆ ಅನುಷ್ಠಾನದಲ್ಲಿ ದೋಷಗಳಾಗಿವೆ, ಅದನ್ನು ಸರಿಪಡಿಸ್ಕೊಳ್ತಾ ಇದ್ದೀವಿ. ನಿಜ, ಅನುಷ್ಠಾನದಲ್ಲಿ ದೋಷಗಳಾಗಿವೆ ಅನ್ನುವಂಥದ್ದು ಸ್ಪಷ್ಟ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಮುಂದಿನ 2 ವರ್ಷಗಳ ಕಾಲ ಮಾತ್ರ ಅಲ್ಲ, ಮುಂದಿನ ಚುನಾವಣೆಯಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಗ್ಯಾರಂಟಿ ಕೊಡ್ತೀವಿ. ಆದರೆ ಇದರಲ್ಲಾಗಿರುವಂಥ ದೋಷಗಳನ್ನು ಸರಿಪಡಿಸುವಂಥ ಕೆಲಸ ಪ್ರಾರಂಭದಿಂದಲೂ ಕೂಡ ನಡೀತಾ ಬಂದಿದೆ, ಪ್ರಾರಂಭದಿಂದ ಕೂಡ ನಡೀತಾ ಬಂದಿಲ್ಲ, ಈಗ ಶುರುವಾಗಿದೆ. ಯಾಕಂದರೆ ಇವ್ರಿಗೆ ಭಯ ಇತ್ತು, ಏನಾದ್ರು ಹೇಳಿಬಿಟ್ರೆ ಇನ್ನು ಯಾರು ತಿರುಗಿ ಬಿದ್ದುಬಿಡ್ತಾರೋ, ಏನು ಕತೆನೋ. ಇದು ಒಂದು ಸಂಗತಿ ತುಂಬ ಸ್ಪಷ್ಟ. ಇವರೇನೂ ಇಂಥ ಘೋಷಣೆಗಳನ್ನ ಮಾಡಿದಿದ್ದರೂ ಕೂಡ ಜನ ಕಾಂಗ್ರೆಸ್ ಗೆಲ್ಲಿಸ್ತಾ ಇದ್ರು. ಯಾಕಂದರೆ ಅಷ್ಟು ಹಿಂದಿನ ಆಡಳಿತದ BJP ಆಡಳಿತದ ಬಗ್ಗೆ ಬೇಸತ್ತು ಹೋಗಿದ್ರು ಜನ. ಸ್ಪಷ್ಟ ಅದು. ಗ್ಯಾರಂಟಿ ಕೊಟ್ಟರು ಎಷ್ಟು ತೀರಾ. ಭಾಳ ಆಶ್ಚರ್ಯ ಆಗುವಂಥದ್ದು ಏನಪ್ಪ ಅಂತಂದರೆ, ಈಗ ಬಸ್ಸಲ್ಲಿ ಈಗ ಹೆಣ್ಮಕ್ಳುಗಳು ಹೋಗ್ತಾರಪ್ಪ. ನಿಜ, ಶಕ್ತಿ ಯೋಜನೆ ತುಂಬ ಒಳ್ಳೆಯ ಯೋಜನೆ, ಅದರಲ್ಲೇನು ಡೌಟೇ ಇಲ್ಲ. ಆದರೆ ಈ ಸರ್ಕಾರಿ ನೌಕರರಿಗೆಲ್ಲ ಯಾಕೆ ನೀವು ಫ್ರೀಯಾಗಿ ಕೊಡಬೇಕು? ಈ IT ನವ್ರು ಇದ್ದಾರಪ್ಪ, ಹೆಣ್ಣುಮಕ್ಳು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ. ಎಷ್ಟೋ ಜನ ಹೇಳ್ಯಾರ ಅದನ್ನು, ಕೊಡಿ, ಕೂಲಿ ನಾಲಿ ಮಾಡುವಂಥವ್ರಿಗೆ ಕೊಡಿ. ಜೊತೆಗೇನು ಅಲ್ಲಿ ಇಲ್ಲಿ ಬಟ್ಟೆ ಹೊಲಿಯಕ್ಕೆ ಹೋಗ್ತಾರೆ ಜನಗಳು ದೊಡ್ಡ ಪ್ರಮಾಣದಲ್ಲಿ, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರಲ್ಲ ಕೊಡಿ ಅಂಥವ್ರಿಗೆ, ಕೆಲಸ ಕಾರ್ಯಗಳಿಗೆ ಹೋಗ್ತಾರಲ್ಲ ಕೊಡಿ. ನಿಜಕ್ಕೂ ಏನು ಅಂತಂತಂದರೆ ಯಾರ್ಯಾರ ಹತ್ರ ಗುರುತಿನ ಚೀಟಿ ಇದೆ ಅವ್ರಿಗೆ ಕುಡಿಯಪ್ಪ, ಯಾರು ಬೇಡ ಅಂತಾರೆ. ನೀವು ಇದ್ದಂಥವ್ರಿಗೆಲ್ಲ ಕೊಟ್ಬಿಟ್ರೆ, ಸರ್ಕಾರಿ ನೌಕರರಿಗೆಲ್ಲ ಕೊಟ್ಬಿಟ್ರೆ ಏನಿದ್ರ ಅರ್ಥ? ಇಂಥವನ್ನ ನಿಜಕ್ಕೂ ತಡೆಗಟ್ಟಬೇಕು. ಇನ್ನು ಗ್ಯಾರಂಟಿಗಳಿಗೋಸ್ಕರ ನಾವೇನು ಕೇಂದ್ರದ ಬಳಿ ಕೈ ಚಾಚಿದ್ವಾ ಅಂತ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ. ನಿರ್ಮಲಾ ಸೀತಾರಾಮನ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥ ತಿರುಗೇಟಿದು. ಗ್ಯಾರಂಟಿಗಳನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯ ಆಗಲಿ DK ಆಗಲಿ ನಿರ್ಮಲಾ ಸೀತಾರಾಮನ್ ಅವ್ರ ಬಳಿ ಏನಾದರೂ ಕೇಳ್ಕೊಂಡಿದ್ರಾ? ಕೇಂದ್ರ ಸರ್ಕಾರದ ಬಳಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನೀವು ಇದೇ ಮಾತನ್ನು ಬೇರೆ ರಾಜ್ಯದವ್ರಿಗೆ ಹೇಳಿ, ನೀವು ಹೇಳ್ತಾ ಇಲ್ಲ, ನಮಗೆ ಮಾತ್ರ ಯಾಕೆ ಹೇಳ್ತಾ ಇದ್ದೀರಿ ಅಂತಾರೆ ಖರ್ಗೆ. ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನು ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬ್ಯಾನ್ ನಿಲ್ಲಿಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ದೀರಲ್ಲ, ಅವೆಲ್ಲ ನಿಲ್ಲಿಸಿ. UPನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ಟರೆ ಮಾಸ್ಟರ್ ಸ್ಟ್ರೋಕು, ನಾವು ಕೊಟ್ಟರೆ ತೊಂದರೆ ನಿಮಗೆ. ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದ್ದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ಟರೆ ಸಾಕಾಗಿದೆ ನಮಗೆ. ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. UPಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ, ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನು ಮಾಡ್ತೀವಿ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ. UP ಮತ್ತು ಮಧ್ಯಪ್ರದೇಶದಿಂದ ಏನು ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಆದರೆ ಅದನ್ನು ಒಪ್ಪಿಕೊಳ್ಳದೇ ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಅದರ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಪರಿಷ್ಕರಣೆಗೆ ವಿಜಯೇಂದ್ರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಪ್ರತಿ ಮಹಿಳೆಗೂ ಕೂಡ ನೆರವು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ಈಗ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಹೀಗಾಗಿರೋ ಅಂದರೆ ಈ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ವಿಜಯೇಂದ್ರ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನೇ ಘೋಷಿಸಿಕೊಂಡಿದ್ದಂಥ ಗ್ಯಾರಂಟಿಗಳ ಬಗ್ಗೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮತ್ತು ಮಾನದಂಡದ ಬದಲಾವಣೆಗಳನ್ನು ಸರ್ಕಾರವೇ ಕೈ ಎತ್ಕೊಂಡಿರ್ತಕ್ಕಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಮಾನದಂಡ ಇಲ್ಲದೇನೆ
ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ನಾವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರಿ, ಬೇರೆ ಬೇರೆ ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ. ಆದರೆ ಈಗ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ರೀತಿ ಫಲಾನುಭವಿಗಳ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಅದನ್ನು ಲಕ್ಷಾಂತರ ಜನ ಏನು ಫಲಾನುಭವಿಗಳಿದ್ರು ಅವರ ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಇದು ಖಂಡಿತ ಸರಿಯಲ್ಲ. ತಾವು ಚುನಾವಣೆ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರಿ, ಯಾರ್ಯಾರಿಗೆ ಗ್ಯಾರಂಟಿಗಳನ್ನು ತಲುಪಿಸ್ತೇವೆ ಅಂತ ಹೇಳಿದ್ರೆ ಅದನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರದ ಆದ್ಯ ಕರ್ತವ್ಯ. ಮತ್ತೊಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕನ್ನು ಚೆಲ್ಲಬೇಕು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಾವು ಬೇಡಿಕೆನ ಇಟ್ಟಿದ್ವಿ, ಅದು ಆಗಲಿಲ್ಲ. ಈಗಲಾದರೂ ಕೂಡ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದು ಸಂಗತಿ. ಸರ್ಕಾರ ಒಂದು ನಿರ್ಧಾರಕ್ಕೆ ತುಂಬ ಸ್ಪಷ್ಟವಾಗಿ ಬಂದಿದೆ. ಎಲ್ರಿಗೂ ಕೂಡ ನಾವು ಗ್ಯಾರಂಟಿ ಕೊಡಲ್ಲ ಅನ್ನುವಂಥದ್ದು ನಿಜ. ಇದನ್ನು ಖಂಡಿತವಾಗಲೂ ಒಪ್ಕೋಬೇಕು. ಯಾಕೆ ಕೊಡಬೇಕು? ಎಲ್ರಿಗೂ ಕೂಡ ಜನ ಏನು ಕೇಳಿದ್ರ? ಫಸ್ಟ್ ಆಫ್ ಆಲು ಇವರಿಗೆ ಬೇಕಿತ್ತು ಕೊಟ್ಟರು. ಹಿಂದೆ ಬೇರೆ ಬೇರೆಯವರು ಇದಕ್ಕೆ ಸಂಬಂಧಪಟ್ಟಂಗೆ ಮೆಲ್ಲಗೆ ದನಿ ಎತ್ತಿದ್ರು, ಆಗ ನಡೆದಿರಲಿಲ್ಲ. ಆದರೆ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ, ಬರಬೇಕು.